ಇವನು ಒಂದು ಬಾಲ್ ನ ಬೇಕು ಅಂತ ಕರೆಂಟ್ ಇರೋ ಬೇಲಿ ಹತ್ರ ಹಾಕ್ತಾನೆ. ಆಮೇಲೆ ಆ ಬಾಲ್ ನ ತಗೊಳ್ಳೋಣ ಅಂತೇಳಿ ಹೋಗಿ ನೋಡಿದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ನನ್ನನ್ನು ನೋಡ್ಲಿಲ್ಲ ಅಂತೇಳಿ ತುಂಬಾನೇ ಖುಷಿ ಪಡ್ತಾನೆ. ಇಲ್ಲಿಂದ ತುಂಬಾನೇ ಈಸಿಯಾಗಿ ಎಸ್ಕೇಪ್ ಆಗ್ಬಹುದು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಆಗ್ಲೇ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇವನ ನೋಡ್ಬಿಟ್ಟು ಇವನ್ ಮೇಲೆ ಫೈರಿಂಗ್ ನ ಮಾಡ್ತಾನೆ. ಆಗ್ಲೇ ಇವನು ಭಯ ಬಿದ್ದು ತನ್ನ ಕೈಗಳನ್ನು ಮೇಲೆತ್ತಾನೆ. ಆಗ್ಲೇ ಅಲ್ಲಿಗೆ ದೊಡ್ಡ ಆಫೀಸರ್ ಬರೋದ್ರಿಂದ ನಾನು ಬರೀ ಬಾಲ್ ತಗೊಳಕ್ಕೆ ಹೋಗಿದ್ದೆ ಅಂತೇಳಿ ಹೇಳ್ತಾನೆ. ಆದ್ರೆ ಆಫೀಸರ್ಗೆ ಏನೋ ಡೌಟ್ ಬರುತ್ತೆ, ಆದ್ರೂ ಕೂಡ ಏನೂ ಇರುತ್ತಿಲ್ಲ ಅಂತೇಳಿ ಸುಮ್ನೆ ಆಗ್ತಾನೆ. ರಾತ್ರಿ ಈ ಕೈದಿ ಆ ಬೇಲಿ ಹತ್ರ ಹೋಗ್ಬಿಟ್ಟು ಕರೆಂಟ್ ಕಟ್ ಆದ್ಮೇಲೆ ತನ್ನ ಹತ್ರ ಇರೋ ಕಟ್ಟರ್ ಇಂದ ಆ ಬೇಲಿನ ಕಟ್ ಮಾಡ್ಬಿಟ್ಟು ಅಲ್ಲಿಂದ ತಪ್ಸ್ಕೊಳ್ತಾನೆ. ಆದ್ರೆ ತಪ್ಸ್ಕೊಂಡಿರೋ ಈ ಕೈದಿ ಮರುದಿನನೇ ಮತ್ತೆ ಜೈಲಿಗೆ ವಾಪಸ್ ಬರ್ತಾನೆ. ಇದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಇವನು ಹೊರಗಡೆ ತಪ್ಸ್ಕೊಂಡು ಹೋದವನು ಮತ್ತೆ ಯಾಕೆ ಜೈಲಿಗೆ ವಾಪಸ್ ಬಂದ ಅಂತೇಳಿ ಅನ್ಕೊಳ್ತಾರೆ. ನಿಜ ಹೇಳ್ಬೇಕಂದ್ರೆ ಇವರ ಗ್ಯಾಂಗ್ ತಪ್ಸ್ಕೊಳ್ಳೋ ಪ್ಲಾನ್ ಈಗ ಶುರುವಾಗಿರುತ್ತೆ. ಈಗ ಇವ್ರ ಗ್ಯಾಂಗ್ ನ ಜೈಲಿನಿಂದ ಹೇಗೆ ತಪ್ಪಿಸ್ಬೇಕಂತೇಳಿ ಹೊರಗಡೆ ಹೋಗಿ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾನೆ. ಆಗ್ಲೇ ಇವರು ಜೈಲಿನಲ್ಲಿ ಒಂದು ಸೀಕ್ರೆಟ್ ಸುರಂಗ ಮಾರ್ಗನ ರೆಡಿ ಮಾಡ್ತಾ ಇರ್ತಾರೆ. ಆಗ್ಲೇ ಸೆಕ್ಯೂರಿಟಿ ಗಾರ್ಡ್ಸ್ ಚೆಕಿಂಗ್ ಗೆ ಬರೋದ್ರಿಂದ ಆ ಸುರಂಗ ಮಾರ್ಗದ ಮೇಲೆ ಒಂದು ಕಲ್ಲನ್ನ ಇಟ್ಟು ಸಿಮೆಂಟ್ ನ ಮಾಡ್ಬಿಡ್ತಾರೆ. ಆ ಗಾರ್ಡ್ಸ್ ಹೋದ್ಮೇಲೆ ಮತ್ತೆ ಆ ಸುರಂಗ ಮಾರ್ಗನ ಓಪನ್ ಮಾಡ್ಬಿಟ್ಟು ಮತ್ತೆ ಕೆಲಸನ ಶುರು ಮಾಡ್ತಾರೆ. ಹೀಗೆ ಹಗಲು ರಾತ್ರಿ ಕಷ್ಟಪಟ್ಟು ಆ ಸೀಕ್ರೆಟ್ ಸುರಂಗ ಮಾರ್ಗದಿಂದ ಇವರ ಗ್ಯಾಂಗ್ ಎಲ್ಲ ಆ ಜೈಲಿನಿಂದ ಎಸ್ಕೇಪ್ ಆಗ್ತಾರೆ. ಇದೇ ರೀತಿ ವಿಡಿಯೋಸ್ಗೋಸ್ಕರ ಪೇಜ್ ನ ಫಾಲೋ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ.